ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಂತಹ ಒಂದು ಪತ್ರ ವಿವಾದದ ಸ್ವರೂಪವನ್ನ ಪಡೆದುಕೊಂಡಿದೆ. ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕಬೇಕು ಅನ್ನುವಂತಹ ಪ್ರಿಯಾಂಕ್ ಖರ್ಗೆ ಅವರ ಒಂದು ಪತ್ರ ವಿವಾದದ ಸ್ವರೂಪವನ್ನ ಪಡೆದುಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ನೆಹರು ಇಂದಿರಾ ಗಾಂಧಿಗೆ ಹೆದರದ ಆರ್ಎಸ್ಎಸ್ ಪ್ರಿಯಾಂಕ್ ಖರ್ಗೆ ಅಂತ ಚಮಚಗಳಿಗೆ ಕೇರ್ ಮಾಡುತ್ತಾ ಆರ್ಎಸ್ಎಸ್ ದೇಶದಾದ್ಯಂತ ಹೆಮ್ಮರವಾಗಿ ಬೆಳೆದಿದೆ. ಖರ್ಗೆ ಇನ್ನೊಂದು ಜನ್ಮ ಎತ್ತಿ ಬಂದರೂ ಆಗಲ್ಲ. ರಾಜ್ಯದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ನ ಯಾವುದೇ ಚಟುವಟಿಕೆ ನಡೆಯಕೂಡದು. ಪ್ರಿಯಾಂಕ್ ಖರ್ಗೆ ಅವರ ಪತ್ರ. ಈ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಭಾ ಕರಂದ್ಲಾಜೆ ಅವರು ರಿಯಾಕ್ಟ್ ಮಾಡಿದ್ರು. ಇಂದಿರಾ ಗಾಂಧಿ ಅವರಿಗೇನೆ ಆರ್ಎಸ್ಎಸ್ ಹೆದರಲಿಲ್ಲ, ಈಗ ಪ್ರಿಯಾಂಕ್ ಖರ್ಗೆಕ್ಕೆ ಹೆದರುತ್ತಾ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಲಗಾಮ ಹಾಕಿ ಪತ್ರ ಬರೆಯೋದು ಅದೊಂದು ದೊಡ್ಡ ಸುದ್ದಿ ಆಗೋದು. ಇದನ್ನ RSS ಅವರು ಸುದ್ದಿ ಮಾಡ್ತಾ ಇಲ್ಲ. ಅವ್ರು ಇವರಿಗೆ ಡೋಂಟ್ ಕೇರ್. ಅವ್ರು ಯಾಕೆ ಕೇರ್ ಮಾಡ್ತಾರೆ? ನೆಹರು ಅವರಿಗೆ ಹೆದರದ RSS, ಇಂದಿರಾ ಗಾಂಧಿ ಅವರಿಗೆ ಹೆದರದ RSS, ಪ್ರಿಯಾಂಕ್ ಖರ್ಗೆ ಅಂತ ಚಮಚರಿಗೆ ಎದುವಂತ ಪ್ರಶ್ನೆನೇ ಬರಲ್ಲ. ಇಂಥ ಸಿದ್ದರಾಮಯ್ಯನ ಸರ್ಕಾರವನ್ನ ನಾವು ದೇಶದಲ್ಲಿ ಬಹಳ ನೋಡ್ತಾ ಇದ್ದೀವಿ. ಒಂದು 2-3 ರಾಜ್ಯದಲ್ಲಿ ಸರ್ಕಾರ ನಡೆಸ್ಕೊಂಡು ನಾವೇನೋ RSSಗೆ ಬಿಜೆಪಿಗೆ ಹೆದರಿಸ್ತೀವಿ ಅಂತಂದ್ರೆ ಇದು ಮೂರ್ಖತನ. ಅಷ್ಟು ಕಾಮನ್ ಸೆನ್ಸು, ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲದಂತ ಮಂತ್ರಿಗಳು ಮತ್ತು ಸರ್ಕಾರ ಇಲ್ಲಿದೆ. ಅದರ ಮೇಲೆ ಸಿದ್ದರಾಮಯ್ಯನವರು ನೋಟು ಬರೀತಾರೆ. ಇದನ್ನ ಪರಿಶೀಲನೆ ಮಾಡಿ. ಏನ್ ಪರಿಶೀಲನೆ ಮಾಡಬೇಕು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ 1948ರಲ್ಲಿ ಬ್ಯಾನ್ ಮಾಡಿದ್ರಿ, ಏನಾಯ್ತು? 1975ರಲ್ಲಿ ನಮ್ಮೆಲ್ಲ ನಾಯಕರನ್ನ ಅರೆಸ್ಟ್ ಮಾಡಿದ್ರಿ. ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹಳೆ ಜೈಲಲ್ಲಿ ನಮ್ಮ ವಾಜಪೇಯಿ ಅವರು, ಅದ್ವಾನಿ ಅವರು ಇದ್ರು, ಏನಾಯ್ತು? ನೀವೇನು ಮಾಡಕ್ಕಾಗಿಲ್ಲ. ಇವತ್ತು RSS ಒಂದು ಹೆಮ್ಮರವಾಗಿ ಬೆಳೆದಿದೆ. ನೆಹರು ಮಾಡಕ್ಕಾಗದನ್ನ, ಇಂದಿರಾ ಗಾಂಧಿ ಮಾಡಕ್ಕಾಗದನ್ನ ಕೇವಲ ಮಲ್ಲಿಕಾರ್ಜುನ ಖರ್ಗೆಯ ಹೆಸರಲ್ಲಿ ಬದುಕ್ತಾ ಇರುವಂತ ಪ್ರಿಯಾಂಕಾ ಗಾಂಧಿ ಮಾಡಕ್ಕಾಗತ್ತಾ? ಕುರ್ಚಿಗಾಗಿ ದಿನನಿತ್ಯ ಜಗಳಾಡ್ತಾ ಇರುವಂತ ಸಿದ್ದರಾಮಯ್ಯ ಮಾಡಕ್ಕಾಗತ್ತಾ? ನೀವು ಇನ್ನೊಂದ್ಸಾರಿ ಹುಟ್ಟಿ ಬಂದ್ರು ಮಾಡಕ್ಕಾಗಲ್ಲ. RSS ಅನ್ನ ಬ್ಯಾನ್ ಮಾಡಿ. ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಭಾ ಕರಂದ್ಲಾಜೆ ಅವರು ರಿಯಾಕ್ಟ್ ಮಾಡಿದ್ರು. ಆರ್ಎಸ್ಎಸ್ ದೇಶದಾದ್ಯಂತ ಹೆಮ್ಮರವಾಗಿ ಬೆಳೆದಿದೆ. ಇಂತಹ RSS ಅನ್ನು ಬ್ಯಾನ್ ಮಾಡೋದಕ್ಕೆ ಖರ್ಗೆ ಇನ್ನೊಂದು ಜನ್ಮವನ್ನು ಎತ್ತಿ ಬಂದರೂ ಕೂಡ ಆಗೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು. ಅದೇ ಸಂದರ್ಭದಲ್ಲಿ ನೆಹರು ಅವರು, ಇಂದಿರಾ ಗಾಂಧಿ ಕೂಡ RSS ಅನ್ನು ಬ್ಯಾನ್ ಮಾಡಿದರು. ಅದಾದ ನಂತರ ಏನಾಯಿತು? ಈಗ ಖರ್ಗೆ ಕೈಯಲ್ಲಾಗುತ್ತಾ? ಈ ಪ್ರಶ್ನೆಯನ್ನು ಕೇಳಿದ್ರು. ಸೊ ಒಟ್ಟಾರೆಯಾಗಿ ಪ್ರಿಯಾಂಕ್ ಖರ್ಗೆ ಅವರ ಒಂದು ಪತ್ರ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದ್ದು, ಮತ್ತೊಂದು ಕಡೆ ವಿವಾದದ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಬಿಜೆಪಿ ನಾಯಕರು ಕೆಂಡ ಕಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಪ್ರಿಯಾಂಕ್ ಖರ್ಗೆಗೆ ಒಂದು ಬೆದರಿಕೆ ಬಂದಿತ್ತು. ಈಗ ಬೆದರಿಕೆ ಹಾಕಿದ್ದವನ ಬಂಧನ ಆಗಿದೆ. ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿದ್ದವನ ಬಂಧನವಾಗಿದೆ. ಮಹಾರಾಷ್ಟ್ರದ ಲಾತೂರ್ನಲ್ಲಿ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ದಿನೇಶ್ ನರೋಣಿ ಬಂಧಿತ ಆರೋಪಿ. ಈತ ಪ್ರಿಯಾಂಕ್ ಖರ್ಗೆಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ದ, ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದ್ದ. ಬೆದರಿಕೆ ಕರೆ ಬಳಿಕ ಸೊಲ್ಲಾಪುರದಿಂದ ಬೇರೆ ಕಡೆ ಎಸ್ಕೇಪ್ ಆಗಿದ್ದ. ಮೂಲತಃ ಸೊಲ್ಲಾಪುರ ಮೂಲದವನಂತೆ. ಸೊ ಎಸ್ಕೇಪ್ ಆಗಿದ್ದ. ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಲಾತೂರ್ನಲ್ಲಿ ದಿನೇಶ್ ಅನ್ನೋ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಸಂಜೆ ಅಥವಾ ರಾತ್ರಿ ಬೆಂಗಳೂರಿಗೆ ಆ ವ್ಯಕ್ತಿಯನ್ನ ಕರೆತರ್ತಾರೆ. ಸದಾಶಿವ ನಗರ ಪೊಲೀಸ್ ಠಾಣೆಗೆ ಆರೋಪಿಯನ್ನ ಕರೆತರ್ತಾರೆ. ಅದಾದ ನಂತರ ವಿಚಾರಣೆ ನಡೆಸ್ತಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಫೋನ್ ಕಾಲ್ ಬಂದಿತ್ತು, ಗಮನಿಸ್ತಾ ಇರ್ಬೋದಲ್ವಾ? ಪ್ರಿಯಾಂಕ್ ಖರ್ಗೆ ಅವರೇ ಆ ವಿಡಿಯೋವನ್ನು ವೈರಲ್ ಮಾಡಿದ್ರು, ಅಂದರೆ ಹಂಚ್ಕೊಂಡಿದ್ರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ. ದಿನೇಶ್ ನರೋಣಿ ಕಾಲ್ ಮಾಡಿದ್ದು ಅಂತ ಗೊತ್ತಾಗಿದೆ. ಈಗ ಆತನನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಬೆಂಗಳೂರು ಕಲಬುರಗಿ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ.
ಸದ್ಯಕ್ಕೆ ಆತನನ್ನು ಬಂಧಿಸಿದ್ದಾರೆ ಲಾತೂರಿನಲ್ಲಿ. ಇವತ್ತು ರಾತ್ರಿ ಆತನನ್ನು ಕರೆತರ್ತಾರೆ ಬೆಂಗಳೂರಿಗೆ. ಆತ ತುಂಬ ಅವಾಚ್ಯ ಶಬ್ದಗಳನ್ನು ಕೂಡ ಬಳಕೆ ಮಾಡಿದ್ದ. ಸಂಘಟನೆ, ಸಂಘ ಅದೆಲ್ಲವೂ ಬೇರೆ ವಿಚಾರ, ಬಟ್ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನೋದು ಕೂಡ ಕಾಮನ್ ಸೆನ್ಸ್. ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಇರಬಹುದು, ಬಟ್ ಮಾತನಾಡುವಂತಹ ಸಂದರ್ಭದಲ್ಲಿ ಬಳಕೆ ಮಾಡಿದ್ದಂತಹ ಪದಗಳು, ಇದರ ಜೊತೆಗೆ ಬೆದರಿಕೆ ಹಾಕಿದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದಲ್ಲಿ RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು, ಮುಖ್ಯವಾಗಿ ಸರ್ಕಾರಿ ಸ್ಥಳಗಳಲ್ಲಿ ಬ್ರೇಕ್ ಹಾಕಬೇಕು ಅಂತ ಪತ್ರವನ್ನು ಬರೆದರು. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಬಟ್ ಆ ಪತ್ರವನ್ನು ಬರೆದಿದ್ದ ಕಾರಣಕ್ಕೇನೆ ಕಾಲ್ ಮಾಡಿ ಬೆದರಿಕೆ ಹಾಕೋದು, ತಾಯಿಯ ಬಗ್ಗೆ ಮಾತನಾಡೋದು, ಸಹೋದರಿಯ ಬಗ್ಗೆ ಮಾತನಾಡೋದು, ಮಕ್ಕಳ ಬಗ್ಗೆ ಮಾತನಾಡೋದು, ಹೆಂಡತಿಯ ಬಗ್ಗೆ ಮಾತನಾಡೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ. ಜೊತೆಗೆ ಬೆದರಿಕೆ ಕೂಡ ಹಾಕಿದ್ದ. ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದರು, ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋವನ್ನು ಕೂಡ ಹಂಚಿಕೊಂಡು ಕಂಪ್ಲೇಂಟ್ ಕೂಡ ಮಾಡಿದರು. ಈಗ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕಲಬುರಗಿ ಮತ್ತು ಬೆಂಗಳೂರಿನ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ. ಸದ್ಯ ಲಾತೂರ್ ಮೂಲದವನಂತ ಗೊತ್ತಾಗ್ತಾ ಇದೆ. ಕರೆ ಮಾಡಿ ಬೆದರಿಕೆ ಹಾಕಿ ಲಾತೂರಿಂದ ಎಸ್ಕೇಪ್ ಆಗಿದ್ದಂತೆ, ಬೇರೆ ಕಡೆ ಲಾತೂರ್ಗೆ ಎಸ್ಕೇಪ್ ಆಗಿದ್ದಂತೆ ಸೊಲ್ಲಾಪುರದಿಂದ. ಈಗ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ. ಇವತ್ತು ರಾತ್ರಿ ಆತನನ್ನು ಕರೆತರ್ತಾರೆ, ವಿಚಾರಣೆ ನಡೆಸ್ತಾರೆ. ವಿಚಾರಣೆ ನಡೆಸಿದ ಬಳಿಕ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬಹುದೋ ಕ್ರಮವನ್ನು ಕೈಗೊಳ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಅಭಿಷೇಕ್ ಜೈಶಂಕರ್ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನೋಡ್ತಾ ಇದ್ವಿ, ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಕಂಪ್ಲೇಂಟ್ ಮಾಡಿದ್ರು ಅಥವಾ ವಿಡಿಯೋವನ್ನು ಹರಿಬಿಟ್ಟಿದ್ರು. ಈಗ ಯಾರು ಬೆದರಿಕೆ ಹಾಕಿದ್ರು ಆ ವ್ಯಕ್ತಿನ ಕೂಡ ಬಂಧಿಸಲಾಗಿದೆ. ಈತನ ಹಿನ್ನೆಲೆ ಏನಾದರೂ ಗೊತ್ತಾಗಿದೆಯಾ? ಈತನನ್ನ ಯಾವ ಹೊತ್ತಿಗೆ, ಅಂದರೆ ಎಷ್ಟೊತ್ತಿಗೆ ಬೆಂಗಳೂರಿಗೆ ಕರೆತರ್ತಾರೆ, ಮುಂದೆ ಏನಾಗುತ್ತೆ ಅಂತ? ದಿನೇಶ್ ಅನ್ನುವಂತಹ ಈ ವ್ಯಕ್ತಿ ಏನಿದ್ದಾನೆ, ಸಂಜೆ ವೇಳೆ ಬೆಂಗಳೂರಿಗೆ ಕರೆತರುವಂತಹ ಸಾಧ್ಯತೆ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಇಮಿಡಿಯೇಟ್ ಆಗಿ ಆ ನಂಬರ್ ಅನ್ನ ಪೊಲೀಸರಿಗೆ ನೀಡಿದಂತ ಹಿನ್ನೆಲೆಯಲ್ಲಿ ಸೈಬರ್ ಅವರಿಗೆ ಒಂದು ಕಾಂಟ್ಯಾಕ್ಟ್ ಅನ್ನು ಮಾಡಿ ಆ ನಂಬರ್ ಅನ್ನ ಟ್ರೇಸ್ ಔಟ್ ಮಾಡ್ತಾರೆ. ಅಂದ್ರೆ ಟ್ರ್ಯಾಕ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಸೊಲ್ಲಾಪುರದಲ್ಲಿ ಅದು ಟ್ರ್ಯಾಕ್ ಆಗುತ್ತೆ. ಅಂದ್ರೆ ಆತ ಅಲ್ಲಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳು ಗೊತ್ತಾಗುತ್ತೆ. ನಂತರ ಲಾತೂರ್ಗೆ ಎಸ್ಕೇಪ್ ಆಗುವಂತಹ ಒಂದು ಹಂತದಲ್ಲಿ ಅಲ್ಲಿ ಅಂದ್ರೆ ಲಾತೂರ್ಗೆ ಹೋಗಿ ನಂತರ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಸಾಕಷ್ಟೊಂದು ಪ್ರಯತ್ನ ಪಟ್ಟಿರೋದು ಬೆಳಕಿಗೆ ಬಂದಿದೆ. ತಕ್ಷಣ ಪೊಲೀಸರು ಅಂದ್ರೆ ಆತ ಎಲ್ಲಿ ಹೋಗ್ತಾ ಇದ್ದಾನೆ ಅದರ ಲೊಕೇಶನ್ ಆಧರಿಸಿ ಆತ ಎಲ್ಲಾದ್ರೂ ಸ್ವಿಚ್ ಆಫ್ ಏನಾದ್ರು ಮಾಡಿಕೊಂಡ್ರೆ ನಂತರ ಆತನ ಬಂಧನ ಮಾಡೋದು ಮತ್ತೆ ಆತನ ಹಿಡಿಯೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿದ್ದಂತಹ ಸ್ಥಳೀಯ ಪೊಲೀಸರಿಗೆ ಒಂದು ಇಂಟಿಮೇಷನ್ ಅನ್ನು ಕೊಡ್ತಾರೆ. ಇಂಟಿಮೇಷನ್ ಸಂಪರ್ಕ ಕಡಿತವಾಗಿದೆ. ಪ್ರಿಯಾಂಕ್ ಖರ್ಗೆ ಒಂದು ಫೋನ್ ನಂಬರನ್ನು ಪೊಲೀಸರಿಗೆ ಕೊಟ್ಟಿದ್ದರು. ಕಾರಣ ಆ ಫೋನ್ ನಂಬರಿಂದ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಬಂದಿತ್ತು. ಅವಾಚ್ಯ ಶಬ್ದಗಳಿಂದ ನಿಂದನೆ ಕೂಡ ಮಾಡಿದ್ದ. ಆ ಫೋನ್ ನಂಬರನ್ನು ಹಿಡ್ಕೊಂಡಿದ್ದಂಥ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ರು. ಅದಾದ ಬಳಿಕ ಈಗ ದಿನೇಶ್ ಅನ್ನುವಂತಹ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆಗೆ ಒಂದು ಸವಾಲನ್ನು ಹಾಕಿದ್ದಾರೆ ಬೆಲ್ಲದವರು. ಅರವಿಂದ್ ಬೆಲ್ಲದವರು ಒಂದು ಸವಾಲು ಹಾಕಿದ್ದಾರೆ. RSS ಯಾವ ದೇಶ ವಿರೋಧಿ ಕೆಲಸ ಮಾಡಿದೆ ತೋರಿಸಲಿ, ಇದು ಸವಾಲು. ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಸವಾಲನ್ನು ಹಾಕಿದ್ದಾರೆ. RSS ಬ್ಯಾನ್ ಮಾಡಬೇಕು, ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಹೇಳ್ತಾ ಇದ್ದಾರಲ್ವಾ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಸವಾಲನ್ನು ಹಾಕ್ತೀನಿ. ದೇಶ ವಿರೋಧಿ ಕೆಲಸ RSS ಮಾಡಿದ್ರೆ ತೋರಿಸ್ಲಿ ಅಂತ ಹೇಳಿ ಸವಾಲನ್ನು ಹಾಕಿದ್ದಾರೆ. ಮೊದಲು RSSನ ಧ್ಯೇಯ ಮತ್ತು ಉದ್ದೇಶವನ್ನ ಏನು ಅಂತ ತಿಳಿದುಕೊಳ್ಬೇಕಾಗುತ್ತೆ. ಕಲುಷಿತ ಮನಸ್ಸು ಬೇಡ, ಹಳದಿ ಗಣ್ಣಿನಿಂದ ನೋಡಬೇಡಿ, RSS ಬ್ಯಾನ್ಗೆ ಮುಂದಾದರೆ ಹೋರಾಟ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಮಾತನಾಡಿದ್ರು ಅರವಿಂದ್ ಬೆಲ್ಲದ್ ನೋಡ್ಕೊಂಡ್ಬನ್ನಿ. ಪ್ರಿಯಾಂಕ್ ಖರ್ಗೆ ಅವರು RSS ಚಟುವಟಿಕೆಗೆ ಬ್ರೇಕ್ ಹಾಕಬೇಕು,
ಮನವಿ ಪತ್ರ. ಈಗ ಪ್ರಿಯಾಂಕ್ ಖರ್ಗೆ ವಿರುದ್ಧ BJP ನಾಯಕರು ಕಿಡಿಕಾಡ್ತಾ ಇದ್ದಾರೆ. ಇದರ ನಡುವೆ ಅರವಿಂದ್ ಬೆಲ್ಲದ್ ಅವರು ಒಂದು ಸವಾಲನ್ನು ಹಾಕಿದ್ದಾರೆ. ಏನು ಸವಾಲು ಅಂತ ಹೇಳಿದ್ರೆ, ಪ್ರಿಯಾಂಕ್ ಖರ್ಗೆ ತಮ್ಮ ಪತ್ರದಲ್ಲಿ ದೇಶ ವಿಭಜಕ ಸಂಘಟನೆ ಅನ್ನುವಂಥ ಪದವನ್ನು ಯೂಸ್ ಮಾಡಿದ್ದಾರೆ. ದೇಶ ವಿಭಜಕ ಸಂಘಟನೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳೋದಾದರೆ, ಆರೋಪ ಮಾಡೋದಾದರೆ, RSS ಯಾವ ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡಿದೆ ತೋರಿಸ್ಲಿ. ಈಗ ಆರೋಪ ಮಾಡೋರು ಸಾಕ್ಷಿಯನ್ನು ತೋರಿಸ್ಬೇಕಲ್ವಾ, ತೋರಿಸ್ಲಿ ಅಂತ ಹೇಳಿ ಅರವಿಂದ್ ಬೆಲ್ಲದ್ ಅವರ ಸವಾಲು. ಮುಂದುವರೆದು ಕೂಡ ಮಾತನಾಡಿದ್ರು. RSS ಬಗ್ಗೆ ಮಾತನಾಡುವ ಮೊದಲು RSS ಅಂದರೆ ಏನು, ಅದರ ಉದ್ದೇಶ ಏನು, ಅದರ ಬಗ್ಗೆ ತಿಳಿದುಕೊಳ್ಬೇಕಾಗುತ್ತೆ. ಅದನ್ನು ಬಿಟ್ಟು ಈ ಕಾಮಲೆ ಬಂದವರಿಗೆ ಕಾಣೋದೆಲ್ಲ ಹಳದಿ ಅನ್ನುವ ರೀತಿಯಲ್ಲಿ ಹಳದಿ ಗಣಿನಲ್ಲಿ ನೋಡಬಾರ್ದು. ಇಫ್ ಇನ್ ಕೇಸ್ ಏನಾದರೂ ಕರ್ನಾಟಕದಲ್ಲಿ RSS ಅನ್ನು ಬ್ಯಾನ್ ಮಾಡೋದೇ ಆದರೆ ಹೋರಾಟವನ್ನು ನಡೆಸ್ತೀವಿ ಅನ್ನೋದು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಒಂದು ಕಡೆ BJP ನಾಯಕರು ವಿರೋಧವನ್ನು ಮಾಡ್ತಾ ಇದ್ರು, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಸಮರ್ಥಿಸ್ಕೋತಾ ಇದ್ದಾರೆ ಖರ್ಗೆ ಅವರನ್ನ ಮತ್ತೆ ನಿರ್ಧಾರವನ್ನ. ಸರ್ಕಾರಿ ಸ್ಥಳದಲ್ಲಿ RSS ಚಟುವಟಿಕೆಗೆ ಅವಕಾಶ ಇಲ್ಲ. ಬೆಂಗಳೂರಲ್ಲಿ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಹೇಳಿಕೆ ಇದು. ನಾವೆಲ್ಲ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಬೆಂಬಲಿಸಿದ್ದೇವೆ. BJP ಟೀಮ್ಗಳು ಬೆದರಿಕೆ ಹಾಕಿದ ತಕ್ಷಣ ಹೆದರೋದಿಲ್ಲ. ನಾನಾಗಲೇ ಹೇಳ್ತಾ ಇದ್ದೆ, ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರ ಪತ್ರಕ್ಕೆ BJP JDS ವಿರೋಧಿಸ್ತಾ ಇದೆ, ಕಿಡಿಕಾರ್ತಾ ಇದೆ. ಅದೇ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಪರವಾಗಿ ಕಾಂಗ್ರೆಸ್ನ ನಾಯಕರು ನಿಂತಿದ್ದಾರೆ. ಮುಖ್ಯವಾಗಿ ಪ್ರದೀಪ್ ಈಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ನಿಜ, ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆ ನಡೆಯಕೂಡದು, ಪ್ರಿಯಾಂಕ್ ಖರ್ಗೆ ಪರವಾಗಿ ನಾವಿದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಾವಿದ್ದೀವಿ. ಅವ್ರು ಕರೆಕ್ಟಾಗಿ ಮಾತಾಡಿದ್ದಾರೆ, ಕರೆಕ್ಟಾಗಿ ಬರೆದಿದ್ದಾರೆ. BJP ಗಾನಾ ಬಜಾನಾ ಟೀಮ್ಗಳು, BJP ವಾಟ್ಸಪ್ ಯೂನಿವರ್ಸಿಟಿಗಳು, BJP ಬಾಯಿ ಬಡ್ಕೊಳ್ಳೋ ಟೀಮ್ಗಳೇನೋ ನಮಗೆ ಫೋನ್ ಮಾಡಿ ಬೆದರಿಕೆ ಆಗಿದ ತಕ್ಷಣ ಅದಕ್ಕೆಲ್ಲ ಬೆದರಿಕೆಗೆ ಜಗ್ಗೋ ಜನ ನಾವಲ್ಲ. ನಾವು ಪ್ರಿಯಾಂಕ್ ಸರ್ ಜೊತೆ ನಿಂತಿದ್ದೀವಿ. ಎಸ್, ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಯಲ್ಲಿ RSS ಆಕ್ಟಿವಿಟೀಸ್ ಅಲ್ಲ, ಬೇರೆ ಯಾವ ಆಕ್ಟಿವಿಟೀಸು ನಡೀಬಾರದು. ತಪ್ಪೇನಿದೆ? ಅವ್ರು ಹೇಳಿರೋದು ಕರೆಕ್ಟ್ ಆಗಿದೆ. ಆ ಹೇಳಿಕೆ ಜೊತೆ ನಾವೆಲ್ಲರೂ ಕಾಂಗ್ರೆಸ್ ಅವ್ರು ಇದ್ದೀವಿ. ವಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಸರ್. ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಾವಿದ್ದೀವಿ. ಅವ್ರು ಕರೆಕ್ಟಾಗಿ ಮಾತಾಡಿದ್ದಾರೆ, ಕರೆಕ್ಟಾಗಿ ಬರೆದಿದ್ದಾರೆ. BJP ಗಾನಾ ಬಜಾನಾ ಟೀಮ್ಗಳು, BJP ವಾಟ್ಸಪ್ ಯೂನಿವರ್ಸಿಟಿಗಳು, BJP ಬಾಯಿ ಬಡ್ಕೊಳ್ಳೋ ಟೀಮ್ಗಳೇನೋ ನಮಗೆ ಫೋನ್ ಮಾಡಿ ಬೆದರಿಕೆ ಆಗಿದ ತಕ್ಷಣ ಅದಕ್ಕೆಲ್ಲ ಬೆದರಿಕೆಗೆ ಜಗ್ಗೋ ಜನ ನಾವಲ್ಲ. ನಾವು ಪ್ರಿಯಾಂಕ್ ಸರ್ ಜೊತೆ ನಿಂತಿದ್ದೀವಿ. ಎಸ್, ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಯಲ್ಲಿ RSS ಆಕ್ಟಿವಿಟೀಸ್ ಅಲ್ಲ, ಬೇರೆ ಯಾವ ಆಕ್ಟಿವಿಟೀಸು ನಡೀಬಾರದು. ತಪ್ಪೇನಿದೆ? ಅವ್ರು ಹೇಳಿರೋದು ಕರೆಕ್ಟ್ ಆಗಿದೆ. ಆ ಹೇಳಿಕೆ ಜೊತೆ ನಾವೆಲ್ಲರೂ ಕಾಂಗ್ರೆಸ್ ಅವ್ರು ಇದ್ದೀವಿ. ವಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಸರ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಯತೀಂದ್ರ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿದ್ದಾರೆ. ಖರ್ಗೆ ಹೇಳಿರೋದು ಸರಿಯಾಗಿದೆ, ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದು ಸರಿ ಇದೆ. RSS ಸಾಂಸ್ಕೃತಿಕ ಸಂಸ್ಥೆ ಅಲ್ಲ, ಅದೊಂದು ರಾಜಕೀಯ ಸಂಸ್ಥೆ. RSS ಅನ್ನ ಬ್ಯಾನ್ ಮಾಡುವ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಂತ ಹೇಳಿ ಯಾರ ಹಕ್ಕನ್ನು ಕೂಡ ಕಿತ್ಕೋತಾ ಇಲ್ಲ. ಅನುಮತಿ ಪಡೆಯಲಿ, ಮಾಡಲಿ. RSS ಕಾನೂನು ಬಾಹಿರವಾಗಿ ಕೆಲಸ ಮಾಡುವ ಸಂಸ್ಥೆಯಾಗಿದೆ. ಇದು RSSನವರ ಸಂಸ್ಕೃತಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಇದು RSS ಸಂಸ್ಕೃತಿ ಅನ್ನುವ ಮಾತನ್ನ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಜಾಗಗಳಲ್ಲಿ
ಮತ್ತು ಶಾಲಾ ಕಾಲೇಜುಗಳಲ್ಲಿ ಅವ್ರ ಚಟುವಟಿಕೆಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಅವ್ರು ಕೇಳೋದು ಫೇರ್ ಆಗಿದೆ. ಕಾನೂನು ಪ್ರಕಾರ ಇವಾಗ ಬೇರೆ ಸಂಸ್ಥೆಗಳಿಗೆಲ್ಲ ಅನುಮತಿ ಇಲ್ಲದೆ ಕೊಟ್ಬಿಡ್ತಿದ್ದೀವ ನಾವು. ಪಾರ್ಕ್ಗಳಲ್ಲಿ ಯಾವ ಸಂಸ್ಥೆ ಅಂತಂತಂದ್ರೆ ಆ ಸಂಸ್ಥೆಯವ್ರು ಹೋಗ್ಬಿಟ್ಟು ಅಲ್ಲಿ ತಮ್ಮ ಚಟುವಟಿಕೆಗಳು ಮಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದೀವ. ಪಥಸಂಚಲನ ಮಾಡೋಕ್ಕೆ ಸುಮ್ಮನೆ ಅವ್ರಿಗೆ ಬೇಕಾದಾಗ ಅವಕಾಶ ಮಾಡಿಕೊಡ್ತಿದ್ದೇವೆ. ಇಲ್ಲ ತಾನೇ, ಇಡೀ ದೇಶಕ್ಕೆ ಒಂದು ಕಾನೂನು, RSS ಅವ್ರಿಗೊಂದು ಕಾನೂನು ಯಾಕೆ? ಎಲ್ಲರಿಗೂ ಒಂದೇ ಕಾನೂನು ಹಿಡಿಯಲಿ, ಎಲ್ಲರೂ ಒಬ್ಬರೇ. ಸೊ ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಹೇಳೋದು ಕರೆಕ್ಟ್ ಆಗಿದೆ. ಮತ್ತು RSS ಬರೀ ಒಂದು ಕಲ್ಚರಲ್ ಸಂಸ್ಥೆ ಅಲ್ಲ, ಅದು ಒಂದು ರಾಜಕೀಯ ಸಂಸ್ಥೆ. ಅವರು ಒಂದು ನಿರ್ದಿಷ್ಟವಾದಂಥ ಸಿದ್ಧಾಂತ ಇಟ್ಕೊಂಡು ಅದನ್ನು ಎಲ್ಲರಿಗೂ ಹರಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಆ ರೀತಿ ಯಾವುದೇ ಒಂದು ಅಜೆಂಡಾ ಇಟ್ಕೊಂಡು ಕೆಲಸ ಮಾಡೋಂಥ ಸಂಸ್ಥೆಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಅವ್ರಿಗೇನಾದರೂ ಇದ್ದರೆ ಅನುಮತಿ ತಗೊಂಡು ನಂತರ ಅವರು ಕಾರ್ಯಕ್ರಮಗಳನ್ನು ಮಾಡ್ಬೋದು. ಅನುಮತಿ ಇಲ್ಲದೇ ನಾವು ಕಾರ್ಯಕ್ರಮ ನಡೆಸ್ತೀವಿ ಅಂತಂತಂದರೆ ಅವ್ರೇನು ಕಾನೂನು, ಸಂವಿಧಾನ ಅಥವಾ ಕಾನೂನಿಗಿಂತ ಮೇಲಲ್ಲ. ಎಲ್ರಿಗೂ ಕಾನೂನು ಹೇಗೋ ಅದೇ ರೀತಿ ಅವ್ರಿಗೂ ಅಪ್ಲೈ ಆಗುತ್ತೆ. ಪತ್ರ ಬರೆದಿದ್ದಾರೆ RSS ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ